ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಇವತ್ತಿಂದ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ಒಳಗಿದೆ ಲಾಸ್ಟ್ ಕ್ಲಾಸ್ ರೀ. 3 ಮಾರ್ಕ್ಸ್ ಒಳಗೆ ಯಾವ್ಯಾವ ಥರ ಕ್ವಶನ್ಸ್ ಬರ್ತಲ್ಲ ಪ್ರತಿಯೊಂದು ಲೆಕ್ಕನೂ ನಾನೇನು ಮಾಡೇನಿ ರೀ, ಮಾಡ್ಸೀನಿ ರೀ. ಇವಿಷ್ಟು ನೀವು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಸಾಕ್ರಿ ನಾಳೆ ಎಕ್ಸಾಮಿಗೆ. ನೋಡಿರಿ, ಫಸ್ಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ಕೊರಿ. ನೋಡಿರಿ, ಫಸ್ಟ್ ಕ್ವಶನ್. ಸಮತಟ್ಟಾದ ನೆಲದ ಮೇಲೆ 50√3 ಮೀಟರ್ ಎತ್ತರದಲ್ಲಿರುವ ಒಂದು ನೇರ ಕಟ್ಟಡದ ಮೇಲಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ವಸ್ತುವಿಗಿರುವ ದೂರವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಅಥವಾ ಇನ್ನೊಂದು ಕ್ವಶನ್ ಏನು ರೀ, ಒಂದು ಜಮೀನಿನ ಎರಡೂ ಕಡೆ 50 ಮೀಟರ್ ಮತ್ತು 40√3 ಮೀಟರ್ ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ. ಆ ಎರಡೂ ಗಾಳಿ ಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನವು 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಈ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ನೋಡಿರಿ, ಫಸ್ಟ್ ಕ್ವಶನ್ ಇಲ್ಲಿ ನೋಡಿರಿ, ಡೈಗ್ರಾಮ್ ಫಸ್ಟ್ ಏನು ಮಾಡ್ಕೊರಿ, ಒಂದೇದ್ರದ್ದು ಈ ಥರ ಡೈಗ್ರಾಮ್ ಡೈಗ್ರಾಮನ್ನು ಹಾಕೊಂಡ್ರಿ. ಇದ್ರೊಳಗೆ ನೋಡಿರಿ, ಚಿತ್ರದಲ್ಲಿ PQ ಕಟ್ಟಡದ ಎತ್ತರವಾಗಿರಲಿ. PQ 50√3 ಮೀಟರ್. QR ಕಟ್ಟಡ ಮತ್ತು ನೆಲದ ಮೇಲಿರುವ ವಸ್ತುವಿಗಿರುವ ದೂರ QR ಎಷ್ಟು, x ಸೆಂಟಿಮೀಟರ್. ಅವನತ ಕೋನ θ 60 ಡಿಗ್ರಿ. PM ಲಂಬ QR ಅಂದ್ರೆ ಕೋನ MPR ಕೋನ PRQ. 60 ಡಿಗ್ರಿ ಕೋನ PRQ. ತ್ರಿಭುಜ PQR ಒಳಗೆ ನೋಡಿರಿ, ಕೋನ PRQR 90 ಡಿಗ್ರಿ, ಕೋನ PRQ 60 ಡಿಗ್ರಿ. ಆ್ಯಂಡ್ ಥೀಟಾ ಅಂದರೆ ಏನಾಕೈತಿ, PQ/QR. ಹೌದಾ, ಅಪ್ಲೈಡ್ ಕ್ವಶನ್ಸ್ ಅಂತಾರೆ ಇವಕ್ಕೆಲ್ಲ. ನೋಡಿರಿ, ಈ ರೀತಿ ಟ್ಯಾನ್ ಥೀಟಾ ಒಳಗೆ ತ್ರಿಕೋನ ಮಿತಿ ಒಳಗೆ ಟ್ಯಾನ್ 60 ಡಿಗ್ರಿ ಏನಾಕೈತಿ, 50√3/QR. ಹೌದಾ, √3 50√3. ನೋಡಿರಿ, ಯಾಕೆ ಇದು √3, ಟ್ಯಾನ್ 60 ಬೆಲೆ ಎಷ್ಟು, √3 50√3/QR. QR 50√3/√3. √3 ಕ್ಯಾನ್ಸಲ್ ಆಯಿತು. QR 50 ಮೀಟರ್. ಇದೇನು, ಕಟ್ಟಡ ಮತ್ತು ನೆಲದ ಮೇಲಿರುವ ವಸ್ತುವಿಗಿರುವ ದೂರ. ನೋಡಿರಿ, ಈ ಡೈಗ್ರಾಮ್ ನೀವು ನೋಡ್ಕೊಂಡು ಅದರೊಳಗೆ ನೋಡಿರಿ, ತ್ರಿಭುಜ ABD ಒಳಗೆ ಟ್ಯಾನ್ θ AB/BP. ಹೌದಾ, ಟ್ಯಾನ್ 30 40√3/BP. ಹೌದಾ, ಟ್ಯಾನ್ 30 ಅಂದರೆ 1/√3 40√3/BP. BP ಏನಾಕೈತಿ, 40√3 × √3. ಈ √3 ಕ್ಯಾನ್ಸಲ್ ಆಗಿ ಏನಾಕೈತಿ, ಬರೀ 3 ಬರ್ತೈತಿ. ಹೌದಾ, 43 120 ಮೀಟರ್. ಅದೇ ರೀತಿ ತ್ರಿಭುಜ DPC ಒಳಗೆ ಟ್ಯಾನ್ θ DC/PD. ಟ್ಯಾನ್ 45 50/PD. ನೆಕ್ಸ್ಟ್ ಟ್ಯಾನ್ 45 ಅಂದರೆ 50/PD. PD 50 ಮೀಟರ್. ಹಾಗಂದರೆ ಎರಡು ಗಾಳಿ ಯಂತ್ರಗಳಿಗಿರುವ ದೂರ BD BP + PD. BP ಅಂದರೆ 120 + 50 ಅಂದರೆ 170. ಇದು ಎರಡು ಗಾಳಿ ಯಂತ್ರಗಳಿಗಿರುವ ದೂರ. ತಿಳಿತಲ್ಲ ಇದು? ನೋಡಿರಿ, ನೆಕ್ಸ್ಟ್ ಕ್ವಶನ್. ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿ ಕೋಷ್ಟಕವನ್ನು ಕೊಟ್ಟಾರ. ಇದರಿಂದ ಏನು ಮಾಡಬೇಕು ನೋಡಿರಿ, ಇದ್ರದ್ದು ಏನು ಮಾಡಬೇಕು, ಅಧಿಕ ಇರುವ ವಿಧಾನದ. ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಮಗೆ ಇಷ್ಟು ದಿನ ಏನು ಬಂತು, ಬರೀ ಕಡಿಮೆ ಇರುವ ವಿಧಾನದ ಬಂದಿತ್ತು. ಆದರೆ ಇದು ಅಧಿಕ ವಿಧಾನದ ವಿತರಣೆಗಾಗಿ ಬದಲಾಯಿಸಿ ಇದರದ್ದು ಓಜಿವ್ಗಳನ್ನು ಹೇಳಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಒಂದು ಸ್ವಲ್ಪ ಚೇಂಜಸ್ ಬಂದಿದ್ದು. ಅಧಿಕ ಇರುವ ವಿಧಾನದಿಂದ ಕಡಿಮೆ ಇರುವ ವಿಧಾನದಿಂದ ಕಾಮನ್ ಆಗಿ ಕೊಡ್ತಾರೆ, ಇದನ್ನು ಮಾಡ್ತೀರಿ. ಇದನ್ನು ಯಾವ ರೀತಿ ಮಾಡ್ಬೇಕು ನೋಡಿರಿ, ಇದು ಎಷ್ಟು ಈಸಿ ಗೊತ್ತಾ. ಇದು ಅವ್ರು ಕೊಟ್ಟಿರ್ತಾರೆ ಉತ್ಪಾದನಾ ಇದು ಮತ್ತು ಹೊಲಗಳ ಸಂಖ್ಯೆ. ಇದು 100 ಬರ್ತೈತಲ್ಲ, ಆ 100 ಇಲ್ಲಿ ಹಚ್ಕೋಬೇಕು ಮೊದಲು. ಸಂಚಿತ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿರಿ. ಮತ್ತು ಇದನ್ನ ಏನು ಮಾಡ್ಕೋಬೇಕು, 100 ಒಳಗೆ 98, 100 ಒಳಗೆ 8 ಕಳೆದ್ರೆ 98, 98 ಒಳಗೆ 12 ಕಳೆದ್ರೆ 90, 90 ಒಳಗೆ 24 ಕಳೆದ್ರೆ 78, 78 38 ಮೈನಸ್ ಮಾಡಿದ್ರೆ 54, ಈ 54 16 ಮೈನಸ್ ಮಾಡಿದ್ರೆ 16. ಈ ರೀತಿ ಸಂಚಿತ ಆವೃತ್ತಿ ಮಾಡಿಕೊಂಡು ಈಗ ಸೇಮ್ ಅದ ಏನು ಮಾಡಿರಿ, ಗ್ರಾಫನ್ನು ಎಳೀರಿ. ಈಗಿದು ಅಧಿಕ ಪ್ರಮಾಣ, ಅವಾಗ ಏನು ಗ್ರಾಫ್ ಬರ್ತಿತ್ತು ಓಜಿವು ಈ ರೀತಿ ಬರ್ತಿತ್ತು. ಹೌದಾ, ಇದೇನು ಮಾಡ್ತಿದ್ರಿ, ಈ ಥರ ಉಲ್ಟಾ ಬರ್ತೈತಿ. ಈ ರೀತಿ ಗ್ರಾಫನ್ನು ಎಳಿಬೇಕು. ಗ್ರಾಫಿಂದ ಪ್ರಮಾಣ ಬರೀರಿ.
ಪ್ರಮಾಣ ಬರೆದು ಗ್ರಾಫ್ನಾಗ ಬಿಂದು ಗುರ್ಸೋದಂತೂ ನಿಮ್ಗೆ ಆಲ್ರೆಡಿ ಎಲ್ಲರೂ ಗೊತ್ತಿರ್ತೈತೆ ಅಂತ ತಿಳ್ಕೊಂಡೀನಿ. ಈ ಕಡೆ ಸಂಚಿತ ಆವೃತ್ತಿ ಹಾಕ್ಕೊಂಡು ಇನ್ನೊಂದು ಏನು ಕೊಟ್ಟಾರಿ ಅವರು ಉತ್ಪಾದನಾ ಇಳುವರಿಯನ್ನು ಈ ಕಡೆ ಎಕ್ಸ್ ಅಕ್ಷದೊಳಗೆ ಹಾಕ್ಕೊಂಡು ಈ ರೀತಿ ಗ್ರಾಫನ್ನು ಎಳೀರಿ. ಇದನ್ನು ತಿಳಿಲಿಲ್ಲ ಅಂದರೂ ನಾವು OG ಎಳೆಯೋದೊಂದು ಕ್ಲಾಸ್ ಮಾಡೀನಿ, ಅದರೊಳಗೆ ಇದನ್ನು ಲೆಕ್ಕನೂ ನಾವು ಮಾಡೇನಿ ರೀ, ನೋಡ್ಕೊಂಬಿಡ್ರಿ. ತಿಳಿತಲ್ಲ ಇದು ನೋಡಿರಿ. ನೆಕ್ಸ್ಟ್ ಕ್ವಶನ್, 12 ಸೆಂಟಿಮೀಟರ್ ಪಾದದ ತ್ರಿಜ್ಯ ಹಾಗೂ 20 ಸೆಂಟಿಮೀಟರ್ ಎತ್ತರವಿರುವ ಶಂಕುವಿನ ಮೇಲ್ಭಾಗದ ಪಾದದ ತ್ರಿಜ್ಯ 3 ಸೆಂಟಿಮೀಟರ್ ಇರುವಂತೆ ಒಂದು ಸಣ್ಣ ಶಂಕುವನ್ನು ಕತ್ತರಿಸಿ ತೆಗೆಯಲಾಗಿದೆ. ಹೀಗೆ ಉಂಟಾದ ಶಂಕು ಭಿನ್ನಕದ ಘನಫಲವನ್ನು ಕಂಡುಹಿಡಿಬೇಕು. ನೋಡಿರಿ, ಈ ರೀತಿ ಡಯಾಗ್ರಾಮ್ ಕೊಟ್ಟಾರ, ನೋಡ್ಕೊಂಡ್ಬಿಟ್ರಿ. ಅದೇ ರೀತಿ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಎರಡೂ ಬದಿಗಳಲ್ಲಿ ಸಮತ್ರಿಜ್ಯವಿರುವ ಅರ್ಧಗೋಳಗಳನ್ನು ಜೋಡಿಸಿರುವ ಆಕಾರದಲ್ಲಿ ಒಂದು ಹಾಲಿನ ಟ್ಯಾಂಕನ್ನು ನಿರ್ಮಿಸಲಾಗಿದೆ. ಈ ಟ್ಯಾಂಕ್ನ ಒಟ್ಟು ಎತ್ತರ 6 ಮೀಟರ್ ಮತ್ತು ತ್ರಿಜ್ಯ 1 ಮೀಟರ್ ಆಗಿದೆ. ಈ ಟ್ಯಾಂಕ್ನಲ್ಲಿ ತುಂಬಲಾಗುವ ಗರಿಷ್ಠ ಹಾಲಿನ ಪ್ರಮಾಣವನ್ನು ಲೀಟರ್ಗಳಲ್ಲಿ ಏನು ಮಾಡಬೇಕು, ಇದನ್ನು ಕಂಡುಹಿಡಿಯಬೇಕು. ನೋಡಿರಿ, ಮೊದಲೇ ಲೆಕ್ಕ ಯಾವ ರೀತಿ ಮಾಡ್ಬೇಕು ನೋಡಿರಿ. ಅಲ್ಲಿ R1 ಏನು ಕೊಟ್ಟಾರಿ, 12 ಸೆಂಟಿಮೀಟರ್, R2 3 ಸೆಂಟಿಮೀಟರ್ ಕೊಟ್ಟಾರ, H1 20 ಸೆಂಟಿಮೀಟರ್, H2 ಅನ್ನು ಕಂಡುಹಿಡಿಬೇಕು. R1 / R2 H1 / H2. 12 ಭಾಗಲೆ 3 20 ಭಾಗಲೆ R1 ಅಂದ್ರೆ 12, R2 ಅಂದ್ರೆ 3, H1 ಅಂದ್ರೆ 20 ಭಾಗಲೆ H2. ಹಾಗಂದ್ರೆ H2 ಎಷ್ಟು ಬಂತು ನಮ್ಗೆ, 5 ಸೆಂಟಿಮೀಟರ್. ನೆಕ್ಸ್ಟ್ ಶಂಕುವಿನ ಭಿನ್ನಕ ಕಂಡುಹಿಡಿಯೋ ಸೂತ್ರ ಏನು ಹೇಳ್ಕೊಟ್ಟೀನಿ, 1/3 πh ಇಂಟು R1² + R2² ಇಂಟು R1 ಇಂಟು R2. ಇದ್ರೊಳಗೆ ಪ್ರತಿಯೊಂದ್ರದ್ದು ಬೆಲೆನ ತುಂಬ್ರಿ. 1/3 ಹಂಗೆ ಇಡ್ರಿ. ಪೈ ಅಂದರೆ 22 ಭಾಗಲೆ 7, H ಅಂದ್ರೆ 15, R1² ಅಂದ್ರೆ 12², R2 ಅಂದ್ರೆ 3², R1 ಅಂದ್ರೆ 12 ಇಂಟು R2 ಅಂದ್ರೆ 3. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಇದನ್ನು 3 1 3 5 15, 25 22ಕ್ಕೆ 5 ಮಾಡಿದ್ರೆ 110 ಭಾಗಲೆ 7, 12 12 144, 3 3 9, 12 3 36. ಇಷ್ಟನ್ನು ಕೂಡಿಸ್ರಿ 189 ಅಕ್ಕಿತಿ. ಕಡ್ತಾ ಹೊಡೆದು ಸಿಂಪ್ಲಿಫಿಕೇಷನ್ ಮಾಡಿದರೆ 2970. ಇದು ಶಂಕುಭಿನ್ನಕದ ಘನಫಲ ಕಂಡುಹಿಡಿದ್ರಿ. ನೋಡಿ ನೆಕ್ಸ್ಟ್ ಏನು ಕೊಟ್ಟಾರ, ಅರ್ಧಗೋಳದ ತ್ರಿಜ್ಯ R 1 ಮೀಟರ್ ಕೊಟ್ಟಾರ. ಸಿಲಿಂಡರ್ನ ತ್ರಿಜ್ಯ R 1 ಮೀಟರ್ ಕೊಟ್ಟಾರ. ಸಿಲಿಂಡರ್ನ ಎತ್ತರ H 4 ಮೀಟರ್. ಒಟ್ಟು ಘನಫಲ ಕಂಡುಹಿಡಿಬೇಕಂದ್ರೆ ಸಿಲಿಂಡರ್ನ ಘನಫಲ ಒಳಗೆ ಪ್ಲಸ್ 2 ಅರ್ಧಗೋಳದ ಘನಫಲ ಮಾಡಬೇಕು. ಸಿಲಿಂಡರ್ನ ಘನಫಲ ಏನು, πr² ಪ್ಲಸ್ ನೋಡಿರಿ 2 ಹಂಗೆ ಇಡ್ರಿ. ಅರ್ಧಗೋಳದ ಘನಫಲ ಕಂಡುಹಿಡಿಯೋ ಸೂತ್ರ 2/3 πr³ ನೋಡಿರಿ. ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ನೆಕ್ಸ್ಟ್ ಏನು ಮಾಡಿರಿ, πr² ಕಾಮನ್ ತೆಗಿರಿ. ಬ್ರ್ಯಾಕೆಟ್ನಾಗ ಉಳಿದೇನಿ H ಪ್ಲಸ್ 4/3 R ಅಂದರೆ 22 ಭಾಗಲೆ 7, R² ಅಂದ್ರೆ 1², H ಅಂದ್ರೆ 4, 4/3 ಹಂಗೆ ಇಡ್ರಿ. R ಅಂದ್ರೆ 1. ನೆಕ್ಸ್ಟ್ 22 ಭಾಗಲೆ 7, 1² ಅಂದ್ರೆ 1. ನೆಕ್ಸ್ಟ್ ಇದನ್ನು ಇಲ್ಲಿಲ್ಲ ಸಾತಾಗಿದ್ರೆ ಏನು ಬರ್ತೈತಿ, 4 3 12, 12ಕ್ಕೆ 4 ಕೂಡಿಸಿದ್ರೆ ಎಷ್ಟು, 16. ನೋಡಿರಿ, 4 3 12, 12ಕ್ಕೆ 4 ಕೂಡಿಸಿದ್ರೆ 16 ಭಾಗಲೆ 3. ನೆಕ್ಸ್ಟ್ ಸ್ಟೆಪ್ ಒಳಗೆ ಸೆಲ್ಫ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆತ್ರಿ. ಈಗ ಮೀಟ್ರನ್ನ ಇದ್ದಿದ್ದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ, ಇಂಟು 100 ಮಾಡಿ ಇಂಟು 100 ಇಲ್ಲಿ, ಯಾಕಂದ್ರೆ ಸೆಂಟಿಮೀಟರ್ ಕ್ಯೂಬ್ ಹೌದಾ. ನೋಡಿರಿ 35 ಭಾಗಲೆ 21 ಇಂಟು 100⁻3. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಈಗ 100⁻3 ಅಂದರೆ ನೋಡಿರಿ ಈ ರೀತಿ 1 ಬರ್ದ 1 2 3 ಜೊತೆ 0 ಬರೀರಿ, /100 ಆಯ್ತು ಹೌದಾ. ನೆಕ್ಸ್ಟ್ ಏನು ಮಾಡ್ಕೊಂಡು ನೋಡಿರಿ ಎಲ್ಲಾನು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ, ಕ್ಯಾನ್ಸಲ್ ಅದೇ ಮಾಡಿ. ಇವು 3 0 ಅಂದ್ರೆ ಕ್ಯಾನ್ಸಲ್ ಆಕಾವು. ಮ್ಯಾಲೆ ಉಳಿದಿದ್ದು ಎಷ್ಟು ರೀ, ಮತ್ತು 3 0. ಇವು 3 0ಕ್ಕೆ ಇವು 3 0 ಕ್ಯಾನ್ಸಲ್ ಅದು. ಮ್ಯಾಲೆ ಉಳಿದೆಷ್ಟು ಇನ್ನು 3 0. ಅದಕ್ಕೆ 3 2 3 5 2 ಬರ್ತದೆ. ಅದ್ರ ಮುಂದೆ 3 0 ಬರೀರಿ. ಭಾಗಲೆ 21 ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ, 16,760.9 ಲೀಟರ್ನ ಕನ್ವರ್ಟ್ ಮಾಡಿದ. ಅದಕ್ಕೆ ಈ ಲೆಕ್ಕ ಏನು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತೈತಿ. ನೆಕ್ಸ್ಟ್ ನೋಡಿರಿ, ಇದು ಕ್ವಶನ್ ಎಷ್ಟು ಸಲ ರಿಪೀಟ್ ಆಗೈತಿ. ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಉದ್ದ ಸಮನಾಗಿರ್ತೈತೆ ಅಂತ ಸಾಧಿಸಬೇಕು. ಅಥವಾ ಚಿತ್ರದಲ್ಲಿ ತೋರಿಸಿರುವಂತೆ O ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ PQ ಮತ್ತು RSಗಳು ಸಮಾಂತರ ಸ್ಪರ್ಶಕಗಳಾಗಿವೆ ಮತ್ತು ಸ್ಪರ್ಶ ಬಿಂದು C ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ABಯು PQವನ್ನು A ಬಿಂದುವಿನಲ್ಲಿ ಮತ್ತು RS B ಬಿಂದುವಿನಲ್ಲಿ ಛೇದಿಸ್ತೈತಿ. ಹಂಗಂದ್ರೆ ಕೋನ AOB = 90 ಡಿಗ್ರಿ ಅಂತ ಸಾಧಿಸ್ಬೇಕು. ನೋಡಿರಿ ಈ ರೀತಿ ಏನು ಮಾಡ್ಬೇಕು ರೀ, ದತ್ತ ಸಾಧನೆಯ ರಚನೆ ಸಾಧನೆ ಎಲ್ಲ ಬರ್ಕೊಂಡು ಇದನ್ನು ಯಾವ ರೀತಿ ಸಾಧನೆ ಮಾಡ್ಬೇಕಂತ ನೀವೇ ನೋಡ್ಕೊಂಬಿಡ್ರಿ. ಮೊದಲನೇದು ತ್ರಿಭುಜದಿಂದ ಬಾಹ್ಯ ಬಿಂದು ಎಳೆದ ಸ್ಪರ್ಶಕಗಳು ಉದ್ದ ಸಮನಾಗಿರ್ತಾವೆ. ಇದು ಆಲ್ರೆಡಿ ಎಷ್ಟು ಸಲ ಮಾಡ್ಸೇನಿ ರೀ. ಇದು ಪರ್ಯಾಯ ವಿಧಾನ. ಈ ರೀತಿಯಾರ ಮಾಡಿರಿ, ಇಲ್ಲ ನಿಮ್ಗೆ ಮೇಲೆ ತೋರಿಸಿಲ್ಲ ಆ ರೀತಿಯಾರ ಮಾಡಿರಿ. ನೋಡಿರಿ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನ ಅಥವಾ ಕೇಳಿದ್ರಲ್ಲ ಇನ್ನೊಂದು ಕ್ವಶನ್ ನೋಡಿರಿ. ಚಿತ್ರದಲ್ಲಿ ತೋರಿಸುವಂಥ O ವೃತ್ತ ಕೇಂದ್ರ ಹೊಂದಿರೋಕೆ ಅಂದರೆ ಈಗ ನಾವು OAB = 90 ಡಿಗ್ರಿ ಅಂತ ಸಾಧಿಸೋಣಂತೆ. ಈ ಲೆಕ್ಕ ಮಾಡಿ ತೋರಿಸ್ತೀನಿ, ಯಾಕಂದರೆ ಇದು ಡಿಫ್ರೆಂಟ್ ಬಂದೈತಿ. ಅದು ಸೇಮ್ ಬಂದಿದ್ದ ಲೆಕ್ಕ ನೋಡ್ಕೊಂಬಿಡ್ರಿ.
ನೋಡಿರಿ ಈ ಡೈಗ್ರಾಮನ್ನು ನೋಡಿದ್ರಿ. ಇದರೊಳಗೆ ಏನು ಮಾಡ್ಕೋಬೇಕು, ಎ ಒ ಬಿ ಕೋನ ಒ ಎ ಬಿ ಈಜಿ ಕೊಟ್ಟು ಎಕ್ಸ್ ಆಗಿರಲಿ ಅಂತ ತೊಗೋಬೇಕು. ಒ ಎ ಬಿ ಈಜಿ ಕೊಟ್ಟು ಎಕ್ಸ್ ಬಂತು. ಒ ಬಿ ವೈ ಈಜಿ ಕೊಟ್ಟು ವಾಯ್ ಆಗಿರಲಿ ಅಂತ ತೊಗೊಂಡ್ರೆ ಒ ಬಿ ನೋಡಿರಿ ಒ ಬಿ ಎ ಈಜಿ ಕೊಟ್ಟು ಎಷ್ಟು ನೋಡಿರಿ ಒ ಬಿ ವೈ ಈಜಿ ಕೊಟ್ಟು ಎಷ್ಟು ವಾಯ್. ಹೌದಾ. ಪಿ ಕ್ಯೂ ಸಮಾಂತರ ನೋಡಿರಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಆತಂದ್ರೆ ಕೋನ ಎಕ್ಸ್ ಎ ಬಿ ಪ್ಲಸ್ ವಾಯ್ ಬಿ ಎ ಈಜಿ ಕೊಟ್ಟು 180. ಹೌದಾ. ಎಕ್ಸ್ ಎ ಬಿ ಕೋನ ಎಕ್ಸ್ ಎ ಬಿ ಎಷ್ಟು ಇರ್ತಿ 2x ಪ್ಲಸ್ ಇದು 2y ಈಜಿ ಕೊಟ್ಟು 180. ಎರಡರಾಗ ಎರಡನ್ನು ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, ಎಕ್ಸ್ ಪ್ಲಸ್ ವೈ ಈಜಿ ಕೊಟ್ಟು 180. ಎಕ್ಸ್ ಪ್ಲಸ್ ವೈ ಈಜಿ ಕೊಟ್ಟು 180 ಭಾಗಲೇ 2. ಎಕ್ಸ್ ಪ್ಲಸ್ ವೈ ಅಂದ್ರೆ 90 ಡಿಗ್ರಿ ಬಂತು ನಮ್ಗೆ. ಅದೇ ರೀತಿ ತ್ರಿಭುಜ ಎ ಒ ಬಿ ಒಳಗೆ ಕೋನ ಒ ಎ ಬಿ ಪ್ಲಸ್ ಒ ಬಿ ಎ ಪ್ಲಸ್ ಒ ಎ ಒ ಬಿ ಈಜಿ ಕೊಟ್ಟು 180 ಡಿಗ್ರಿ. ಇದು ಒ ಎ ಬಿ ಅಂದರೆ ಎಕ್ಸ್, ಒ ಬಿ ಎ ಅಂದರೆ ವೈ ಪ್ಲಸ್ ಎ ಒ ಬಿ ಹಂಗೆ ಇಡ್ರಿ ಈಜಿ ಕೊಟ್ಟು 180. ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟೈತೆ ನಮ್ಗೆ 90 ಡಿಗ್ರಿ. ಎ ಒ ಬಿ ಆ್ಯಸ್ ಇಟ್ ಈಸ್ ಇಡ್ರಿ 180 ಆ್ಯಸ್ ಇಟ್ ಈಸ್ ಇಡ್ರಿ. ಎ ಒ ಬಿ ಈಜಿ ಕೊಟ್ಟು 180 90 ಡಿಗ್ರಿನ ಕಳಿಬೇಕು. 180 90 ಬಂದ್ರೆ 90 ಡಿಗ್ರಿ ಕಳೆದ್ರೆ 180 90 ಕಳೆದ್ರೆ 90 ಡಿಗ್ರಿ. ಎ ಒ ಬಿ ಈಜಿ ಕೊಟ್ಟು ಎಷ್ಟು ಬಂತು 90 ಡಿಗ್ರಿ. ಈ ರೀತಿ ಎ ಒ ಬಿನ 90 ಡಿಗ್ರಿ ಅಂತ ನಾವು ಸಾಧಿಸಿದ್ವಿ. ನೋಡಿ ನೆಕ್ಸ್ಟ್ ಕ್ವಶನ್ ಏನೈತ್ರಿ, ಮಧ್ಯಾಂಕವನ್ನು ಕಂಡುಹಿಡಿ ಅಂದಾರ. ಒಂದು ವರ್ಗಾಂತರ ಕೊಟ್ಟು ಆವೃತ್ತಿ ಕೊಟ್ಟು ಮಧ್ಯಾಂಕ ಕಂಡುಹಿಡಿ ಅಂದಾರ. ಇದನ್ನು ಆಲ್ರೆಡಿ ನಾ ಮಾಡ್ಸೀನಿ ರೀ. ಇದನ್ನು ಏನು ನಾ ಮಾಡ್ಸಂಗಿಲ್ಲ, ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಷ್ಟೇ, ನೀವು ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ಬಹುಲೇಖ ಕಂಡುಹಿಡಿಯೋದು ಭಾಳ ಲೆಕ್ಕ ಮಾಡ್ಸೀನಿ ನೋಡಿರಿ. ಇದ್ರೊಳಗೆ ಫಸ್ಟ್ನೇ ಸರಾಸರಿ ಕಂಡುಹಿಡಿದಿದ್ರು. ಹೌದಾ. ನೋಡಿರಿ ಈ ರೀತಿ ಎಲ್ಲನೂ ಮೊದಲು ಮಧ್ಯಾಂಕ ಕಂಡುಹಿಡಿದ್ರಿ. ನೆಕ್ಸ್ಟ್ ಇದ್ರದ್ದು ಬಹುಲೇಖವನ್ನು ಕಂಡುಹಿಡಿ. ಯಾವ ರೀತಿ ಮಧ್ಯಾಂಕ ಬಹುಲೇಖ ಕಂಡುಹಿಡಿಬೇಕು ಅನ್ನೋದು ನೋಡಿರಿ. ವರ್ಗಾಂತರ ಆವೃತ್ತಿ ಕೊಟ್ಟರೆ ನೀವು ಸಂಚಿತ ಆವೃತ್ತಿ ಕಂಡು ಹಿಡ್ಕೊಂಡು ಈ ರೀತಿ ಮಧ್ಯಾಂಕವನ್ನು ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಂಬಿಡ್ರಿ. ನೋಡಿರಿ ನೆಕ್ಸ್ಟ್ ಇದ್ರದ್ದು ಏನು ಮಾಡಬೇಕು, ಬಹುಲೇಖ ಕಂಡುಹಿಡಿಬೇಕು. ಅದನ್ನು ಸೂತ್ರ ಬರೆದು ಬೆಲೆಯನ್ನು ತುಂಬ್ರಿ. ನೆಕ್ಸ್ಟ್ ಓಜೀವ್ ರಚನೆಯೂ ಭಾಳ ಮಾಡ್ಸೀನಿ ರೀ. ಓಜೀವ್ ರಚನೆಯೂ ನೀವೇ ನೋಡ್ಕೊಂಬಿಡ್ರಿ. ಒಂದು ತರಗತಿಗೆ 35 ವಿದ್ಯಾರ್ಥಿಗಳ ತೂಕಗಳ ಅವರ ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಈ ಕೆಳಗಿನಂತೆ ದಾಖಲಾದವು. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವನ್ನು ರಚಿಸಬೇಕು. ನೋಡಿರಿ ಈ ರೀತಿ ಕಡಿಮೆ ವಿಧಾನದ ಓಜೀವನ್ನು ರಚಿಸಬೇಕು. ಪ್ರಮಾಣ ಬರ್ಕೊಂಡು ತೂಕ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಈ ರೀತಿ ಹಚ್ಕೊಂಡು ಮಾಡಿರಿ. ನೆಕ್ಸ್ಟ್ ಕ್ವಶನ್ ನೋಡಿರಿ. ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಉದ್ದದ ಮೊತ್ತದ 3ರಷ್ಟಿದೆ. 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ಗಳಾದರೆ ಆ ರೇಖಾಖಂಡದ ಉದ್ದವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಹೌದಾ. ಯಾವ ರೀತಿ ಮಾಡಬೇಕು ನೋಡಿರಿ. ಫಸ್ಟ್ A7 ನೋಡಿರಿ A7 T7 4 × T2 × A2. ಹೌದಾ. A7 ಅಂದ್ರೆ ಏನು, A + 6D ಬರಿಬೋದಾ, = 4 × A + D. A2 ಅಂದ್ರೆ ಏನು, A + D. ಹೌದಾ. A + 6D ಹಂಗೆ ಬರ್ರಿ 4A × 4D. ಹೌದಾ. 6D ಹಂಗೆ ಬರ್ರಿ ಪ್ಲಸ್ 4D ಈ ಕಡೆ ಬಂದ್ರೆ -4D. 4A + ಪ್ಲಸ್ A ಈ ಕಡೆ ಬಂದ್ರೆ -A. 6D ಒಳಗೆ 4D ಕಳೆದ್ರೆ 2D = 3A. ಹೌದಾ. A12 T12 3 × A4 3 × T4 ಅಥವಾ A4 + 2. A12 ಹಂಗೆ ಬರಿಬೋದು A + 11D = 3 × A + D + 2. ಹೌದಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, A + 11D ಹಂಗೆ ಇಡ್ರಿ. 3 × 3A 3 × 9D + 2. 11D ಹಂಗೆ ಬರ್ರಿ ಪ್ಲಸ್ 9D ಈ ಕಡೆ ಬಂದ್ರೆ -9D = 3A ಪ್ಲಸ್ A ಈ ಕಡೆ ಬಂದ್ರೆ -A + 2. ಹೌದಾ. 11 9 ಕಳೆದ್ರೆ 2D, 3A ಒಳಗೆ 1A ಕಳೆದ್ರೆ 2A + 2. ಹೌದಾ. ನೆಕ್ಸ್ಟ್ ಸ್ಟೆಪ್ ಒಳಗೆ ನೋಡಿರಿ, ಈ ಎರಡನ್ನು ಒಂದರೊಳಗೆ ಆದೇಶಿಸಿದ್ರೆ ಏನಾಕೈತಿ, 3A = 2A + 2. 3A + 2A ಈ ಕಡೆ ಬಂದ್ರೆ -2A = 2. 3A ಒಳಗೆ 2A ಕಳೆದ್ರೆ 1A = 2 ಬಂತು. 2D = 3A. ಹೌದಾ. 2D = 3 × A ಅಂದರೆ ಎಷ್ಟೈತಿ 2. ಹೌದಾ. 2D = 3 × 6 D = 6 ಭಾಗಲೇ 2. ಇದು 2 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗ ಆಗುತ್ತೆ. 2 1 2 3 D = 3 ಬಂತು. ನೆಕ್ಸ್ಟ್ ಸ್ಟೆಪ್ ಒಳಗೆ ನಮ್ಗೆ ಏನು ಸಮಾಂತರ ಶ್ರೇಣಿ ಬೇಕಲ್ಲ ಅದರ ಸಾಮಾನ್ಯ ರೂಪ ಬರೀರಿ. A + 2D A + 3D. A ಅಂದರೆ 2 2 + 3 2 + 2 × 3 3 ನೋಡಿರಿ 2 ಕ್ಕೆ 2 ಹಂಗೆ ಬರ್ರಿ. 3 2 5 3 2 6 7 8 2 5 8 ಈ ರೀತಿ ಸಮಾಂತರ ಶ್ರೇಣಿ ಬಂತು. ಹೌದಾ. ಇದರೊಳಗೆ ಇನ್ನೊಂದು ಲೆಕ್ಕ ಏನು ಕೇಳಿದ್ರು ನಿಮ್ಗೆ, ತಡ್ರಿ ಒಂದು ನಿಮಿಷ. ನೆಕ್ಸ್ಟ್ ನೋಡಿರಿ ಏನು ಕೊಟ್ಟಾರೆ. ನೆಕ್ಸ್ಟ್ A ಕೊಟ್ಟಾರ, B ಕೊಟ್ಟಾರ, C ಕೊಟ್ಟಾರ. ತ್ರಿಭುಜ ABCಯ ಶೃಂಗಗಳಾಗ್ಯಾವು. M ಮತ್ತು Nಗಳು ಕ್ರಮವಾಗಿ AB ಮತ್ತು ACಯ ಮಧ್ಯಬಿಂದುಗಳಾಗಿವೆ. 2M1 BC = BC ಅಂತ ಸಾಧಿಸಬೇಕು.
ಮತ್ತು ಎ ಬಿ ಸಿ ಬೆಲೆ ಕೊಟ್ಟಾರ. ಈ ಶೃಂಗಗಳನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣವು ಅದೇ ತ್ರಿಭುಜ ಎ ಬಿ ಸಿ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣದ 4ರಷ್ಟಿದೆ ಅಂತ ಸಾಧಿಸಬೇಕು. ನೋಡಿರಿ ಇದನ್ನ ಯಾವ ರೀತಿ ಮಾಡ್ಬೇಕಂತ. ಫಸ್ಟ್ ತ್ರಿಭುಜ ಬರ್ಕೊಂಡ್ರಿ. ಎಂ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಮಾಡಬೇಕು. ಎಂ ಬಿಂದು ನಿರ್ದೇಶಕ ಅಂದರೆ x1 ಇದು ನಡಕಿಂದ ಮಧ್ಯಬಿಂದು ಆಕೈತಿಲ್ರಿ. ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2 -1 -3 ಡಿವೈಡೆಡ್ ಬೈ 2 -4 + 2 ಡಿವೈಡೆಡ್ ಬೈ 2. ನೋಡಿರಿ 3 1 4 -4 ಭಾಗಲೇ 2 4ರಾಗ 2 ಕಳೆದ್ರೆ 2 -2 ಭಾಗಲೇ 2 2 1 2 2 ಅಂದ್ರೆ -2 ಬಂತು. ನೆಕ್ಸ್ಟ್ 2 ಭಾಗಲೇ 1 ಅಂದ್ರೆ ಎಷ್ಟು ಬಂತಿದ್ದು 2 ಭಾಗಲೇ 2 2 1 ಕ್ಯಾನ್ಸಲ್ ಆದ್ರೆ -1. ನೆಕ್ಸ್ಟ್ ಎನ್ ಬಿಂದುವಿನ ನಿರ್ದೇಶಾಂಕಗಳನ್ನು ಮಾಡ್ಬೇಕಂದ್ರೆ ಇದು x1 + x2 ಡಿವೈಡ್ ಬೈ 2 y1 + y2 ಡಿವೈಡ್ ಬೈ 2 ಮಾಡಿದ್ರೆ 5 - 3 ಡಿವೈಡೆಡ್ ಬೈ 2 2 + 2 ಡಿವೈಡೆಡ್ ಬೈ 2. ಹಾಗಂದ್ರೆ 5ರಾಗ 3 ಕಳೆದ್ರೆ 2 ಭಾಗಲೇ 2 2 2 4 ಭಾಗಲೇ 2 2 1 2 1 2 2 ಹಾಗಂದ್ರೆ 1 ಭಾಗಲೇ 2. ಇದು ಎನ್ ಬಿಂದುವಿನ ನಿರ್ದೇಶಾಂಕಗಳು ಬಂದು. ಈಗ ಈ m1 ವಿದ್ದ ಮಾಡ್ಬೇಕಂದ್ರೆ ನಾವು √x2 - x1 2 + y2 - y1 2 1 + 2 2 ಪ್ಲಸ್ 2 + 1 2 2 1 3 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 3 3 9 3 3 9 9 9 18 ನೋಡಿರಿ 9 2 18 ಅಂದ್ರೆ 9 ವರ್ಗ 3 √2 mn = 3√2 ಬಂತು. ಹಾಗಂದ್ರೆ ಬಿ ಸಿ ಉದ್ದ ಮಾಡ್ಬೇಕಂದ್ರೆ ಇಲ್ಲೂ ಏನು ಮಾಡ್ಬೇಕು ರೀ √x2 - x1 2 + y2 - y1 2 5 + 1 2 ಇಲ್ಲಿ 2 + 4 2 5ಕ್ಕೆ 1 ಕೊಡಿಸಿದ್ರೆ 6 ಸ್ಕ್ವೇರ್ ಪ್ಲಸ್ ಇದನ್ನು 6 ಸ್ಕ್ವೇರ್ 6 6 36 ಇದು 6 6 36 36ಕ್ಕೆ 36 ಕೊಡಿಸಿದ್ರೆ 72. ಇದನ್ನು ಹೆಂಗೆ ಬರಿಬೋದು 36 × 2 36 ವರ್ಗ ಎಷ್ಟು 6√2 2mn = 2 × 3√2 ಹೌದಾ 3 2 6 ಹೌದಾ. ಈಗ 2mn = 6√2 ಹೌದಾ. 2mn = 6√2 ಅಂದರೆ ಏನು ರೀ ಇದು ಬಿ ಸಿ ಹೌದಿಲ್ಲ. 2mn = BC ಬಂತು. ಇದು ನಮ್ಮದು ಸಾಧನೆ. ನೆಕ್ಸ್ಟ್ ನೋಡಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು ರೀ 1/2 x1 × y2 - y2 - y3 + x2 × y2 - y3 - y1 + x3 × y1 - y2. ಇದರೊಳಗೆ ಪ್ರತಿಯೊಂದು ಬೆಲೆ ತುಂಬಿ ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡಿರಿ. ನೋಡಿರಿ -5ಕ್ಕೆ -5 ಹಂಗೆ ಬರ್ರಿ --- ಬಂದ್ರೆ ಕೂಡಿಸಿದ್ರೆ -7 ಬಂತು. 3ಕ್ಕೆ 3 ಹಂಗೆ ಬರ್ರಿ 2 1 3 5ಕ್ಕೆ 5 ಹಂಗೆ ಇರ್ರಿ 5 1 ಕಳೆದ್ರೆ 4 ನೋಡಿರಿ 2 ಇಂಟು ಮಾಡಿದ್ರೆ 7 5 35 3 3 9 5 4 20. ಈ ರೀತಿ ಸಿಂಪ್ಲಿಫಿಕೇಶನ್ ಇದನ್ನಷ್ಟನ್ನು ಕೂಡಿಸಿ ನೋಡಿರಿ ಇದಿಷ್ಟು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ 32 ಚದರಮಾನಗಳು ಬಂತು. ಅದೇ ರೀತಿ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಮಾಡ್ತೀರಿ x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2 x1 ಅಂದರೆ -5 + 3 ಡಿವೈಡೆಡ್ ಬೈ 2 -1 -5 ಡಿವೈಡೆಡ್ ಬೈ 2 5ರಾಗ 3 ಕಳೆದ್ರೆ -2 ಭಾಗಲೇ 2 5 1 6 -6 ಭಾಗಲೇ 2 2 1 2 1 2 1 2 3 -1, -3 ಇದು ಡಿ ಬಿಂದುವಿನ ನಿರ್ದೇಶಾಂಕಗಳು ಬಂತು. ಅದೇ ರೀತಿ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಮಾಡಿರಿ 3 + 5 ಡಿವೈಡೆಡ್ ಬೈ 2 -5 + 2 ಡಿವೈಡೆಡ್ ಬೈ 2 ಅಂದರೆ ಇದು 8 ಡಿವೈಡೆಡ್ ಬೈ 2 -3 ಡಿವೈಡೆಡ್ ಬೈ 2 ಬಂತು. ಹಂಗಂದ್ರೆ ಇದು 2 1 2 2 ಆತ 2 4 ಆತಂದ್ರೆ 4, 3 -3 ಡಿವೈಡೆಡ್ ಬೈ 2 ತಿಳಿತಲ್ಲ. ಇದು ಒಂದು ಸ್ವಲ್ಪ ಕ್ವಶನ್ ಇನ್ನೊಂದು ಸಲ ರಿಪೀಟೆಡ್ ಮಾಡ್ಕೊಂಡು ನೋಡಿರಿ. ನಾವು ಮಕ್ಕಳು ಹೇಳಿಕತ್ರಿ ಇದು ಒಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ. ನೆಕ್ಸ್ಟ್ ಎಫ್ ಬಿಂದುವಿನ ನಿರ್ದೇಶಾಂಕಗಳನ್ನ ಯಾವ ರೀತಿ ಮಾಡಬೇಕು -5 + 5 ಡಿವೈಡೆಡ್ ಬೈ 2 -1 + 2 ಡಿವೈಡೆಡ್ ಬೈ 2 ಅಂದರೆ ಇದು 0 ಡಿವೈಡೆಡ್ ಬೈ 2 1 ಸಮಥಿಂಗ್ ಇಸ್ 0, 1/2. ಈಗ ಇದು x1 y1 ಅಂದರೆ ಏನು ಬಂತು -1 -3 x2 y2 ಅಂದ್ರೆ 4 -3 ಭಾಗಲೇ 2 x3 y3 ಅಂದರೆ 0 1/2. ಈ x1 y1 x2 y2 x3 y3 ಬೆಲೆಯನ್ನೆಲ್ಲ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರದೊಳಗೆ ಆದೇಶಿಸ್ರಿ ಮಾಡಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ -1 ಹಂಗೆ ಬರೀರಿ ಛೇದ ನೋಡಿರಿ ಏನಾಗಲ್ಲ ಛೇದಗಳು ಸಮನಾಗಿದ್ರೆ ಅಂಶಗಳನ್ನ ಕೂಡಿಸ್ಬೋದು. -3 -1 ಅಂದ್ರೆ -4 ಭಾಗಲೇ 2 ಬರ್ತೈತಿ 2 1 2 2 ಅದಕ್ಕೆ ಇಲ್ಲಿ ಡೈರೆಕ್ಟ್ -2 ಬರ್ತಾರೆ. ನೆಕ್ಸ್ಟ್ 4ಕ್ಕೆ 4 ಹಂಗೆ ಬರೀರಿ ಇದನ್ನು 2 ಇಲ್ಲಿ 1 ಇದನ್ನು 2 ಇಲ್ಲಿ ಗುಡಿಸ್ರಿ 3 2 6 6 1 7 ಭಾಗಲೇ 2 ಹೌದಾ. ಇಲ್ಲಿ ನೋಡಿರಿ ಇಲ್ಲಿ ಏನಾಕೈತಿ 3 2 6 ಇದನ್ನ ಏನೋ ಮಾಡಿರಿ ಇಲ್ಲಿ ಯಾವುದೇ ಸಂಖ್ಯೆ ಬಂದರೂ 0ಲಿಂದ ಗುಣಿಸಿದ್ದು ಕೂಡ 0ನ ಬಂದು ಯಾವುದಕ್ಕಾದರೂ 0ಯಿಂದ ಗುಣಿಸಿ 0 ಬಂದುಬಿಡ್ತೈತೆ. 0 ಗುಣಾಕಾರ ಬಂತಂದು ಡೈರೆಕ್ಟ್ ನೀವು 0 ಬರೆದು ಬಿಡ್ರಪ್ಪ. ನೆಕ್ಸ್ಟ್ ಏನು ಮಾಡಿರಿ 2 1 2 ಹೌದಾ 2 1 2 2 4 7 2 14 14ಕ್ಕೆ 2 ಕೊಡಿಸಿದ್ರೆ 16 ಹೌದಾ. 2 1 2 8 16 ಅಂದ್ರೆ ತ್ರಿಭುಜ DEF ಅಂದ್ರೆ 8 ಚದರಮಾನಗಳು ಬಂತು. ಈ ರೀತಿ ತ್ರಿಭುಜ ABC ವಿಸ್ತೀರ್ಣ = 4 × ತ್ರಿಭುಜ
ಡಿ ಎಫ್ ವಿಸ್ತೀರ್ಣ 32 8 4 ನೋಡಿರಿ 8 × 4 8 4 32 ಎರಡೂ ಕಡೆ ಸಮ ಬಂತು. ಆದ್ದರಿಂದ ಇದು ಇಷ್ಟು ನಾವು ಸಾಧನೆ ಮಾಡಿದ್ರೆ ಆತ್ರಿ. ನೆಕ್ಸ್ಟ್ ಕ್ವಶನ್, 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7 ಭಾಗಲೇ 5ರಷ್ಟಿರುವಂತೆ ರಚಿಸಬೇಕು. ನೋಡಿರಿ, ಇದು ಆಲ್ರೆಡಿ ನಾನು ನಿಮ್ಗೆ ರಚನೆನ ಹೇಳ್ಕೊಟ್ಬಿಟ್ಟಿನಿ. ರಚನೆ ನೋಡ್ಕೊತಿಲ್ಲ. ಈ ರೀತಿ ಲಘು ಕೋನವನ್ನು ರಚಿಸಿ 7 ಭಾಗಗಳಾಗಿ ವಿಭಾಗಿಸಿದ್ರೆ ಅರ್ಧ ಮಾರ್ಕ್ಸ್. ತ್ರಿಭುಜ ರಚನೆಗೆ 1 ಮಾರ್ಕ್ಸ್. ಸಮಾಂತರ ರೇಖೆಗಳನ್ನು ಎಳೆಯೋದಕ್ಕೆ ಅರ್ಧ ಮಾರ್ಕ್ಸ್. ಸಮಾಂತರ ರೇಖೆಗಳನ್ನ ಇನ್ನೊಂದು ಜೊತೆ ಸಮಾಂತರ ರೇಖೆಗಳನ್ನ ಇರ್ತಿರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. A', B', C' ತ್ರಿಭುಜ ರಚನೆಗೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ಏನು 3 ಮಾರ್ಕ್ಸಿಗೆ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವಲ್ಲ ಪ್ರತಿಯೊಂದು ಕ್ವಶನ್ಸು ನಾವು ಒಂದು ಬಿಡ್ಲಾರ್ದಂಗೆ ಎಲ್ಲ ಮಾಡ್ಸೀನಿ ರೀ. ಎಲ್ಲ ಕ್ಲಾಸು ನೋಡ್ಕೊಂಡು ಹೋಗ್ರಿ. ನಾಳೆ ಎಕ್ಸಾಮ್ ಎಲ್ಲರೂ ಚಲೋ ಮಾಡ್ಕೊಂಡು ಬರ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.